ಈ AI 4 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾದಲ್ಲಿ 4 ಲೆನ್ಸ್ ಇದೆ. ಈ 4 ಲೆನ್ಸ್ ಅಲ್ಲೂ 4 ದಿಕ್ಕಲ್ಲೂ ಯಾವ ಕಡೆಯಿಂದ ಕಳ್ಳ ಬಂದ್ರು ನುಗ್ಗಣ ಕಂಪ್ಲೀಟ್ ಆಗಿ ರೆಕಾರ್ಡ್ ಕೂಡ ಆಗುತ್ತೆ. ಈ AI ಸೋಲಾರ್ CCTV ಕ್ಯಾಮ್ರಾದ ಮುಂದೆ ಯಾರಾದ್ರೂ ಅಪರಿಚಿತ ವ್ಯಕ್ತಿ ಬಂದ್ರೆ ಫೋಟೋ ತೆಗೆದು ಸೈಲೆಂಟ್ ಮಾಡಿ ನಿಮ್ಮ ಮೊಬೈಲ್ಗೂ ಕೂಡ ಕಳಿಸುತ್ತೆ. ನಾನು ಗಿವ್ ಅವೇ ಆಗಿ ಅನೌನ್ಸ್ ಕೂಡ ಮಾಡ್ತಾ ಇದ್ದೀನಿ. ಗಿವ್ ಅವೇ ಕಂಡೀಷನ್ ಈ ರೀತಿಯಾಗಿರುತ್ತೆ. ಮೊದಲಿಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿರಬೇಕು. ಹಾಗೆ ಈ ವಿಡಿಯೋ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ. ಆ ಸೀಕ್ರೆಟ್ ಕೋಡ್ ನ ನೀವು ಕಂಡಿಡ್ಕೊಂಡು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆ ಸೀಕ್ರೆಟ್ ಕೋಡ್ ನ ಮೆನ್ಷನ್ ಮಾಡಿದ್ರೆ ಅದು ನಾವು ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಆ ಚೀಟಿಯಲ್ಲಿ ಯಾರೇ ನೇಮ್ ಬರುತ್ತೋ ಅವರಿಗೆ ಈ ಒಂದು ಬ್ಲೂಟೂತ್ ಸ್ಪೀಕರ್ ನ ಉಚಿತವಾಗಿ ಕೊಡ್ತಾ ಇದೀವಿ. ಗ್ಯಾಜೆಟ್ ವರ್ಡ್ ಕಾರ್ಡ್ ಸಾಮಾನ್ಯವಾಗಿ ನೀವು ಒಂದು 4 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾನ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಈ ರೀತಿಯ ಡಿಜಿಟಲ್ ಝೂಮಿಂಗ್ ಹೊಂದಿರುವಂತ ಸೋಲಾರ್ CCTV ಕ್ಯಾಮ್ರಾಗಳು ಸಿಗುತ್ತೆ. ಸೊ ಈ ಒಂದು ಕ್ಯಾಮ್ರಾಗಳಲ್ಲಿ ಯಾವ ತರ ಅಂತಂದ್ರೆ ವೀವಿಂಗ್ ಆಂಗಲ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನೀವು ಡಿಜಿಟಲ್ ಝೂಮಿಂಗ್ ಹೊಂದಿರೋದ್ರಿಂದ ಸ್ಕ್ರೀನ್ ಝೂಮ್ ಮಾಡಬಹುದು. ಅಂದ್ರೆ ನೀವು ಝೂಮ್ ಮಾಡೋಕ್ಕಿಂತ ಫಸ್ಟ್ ಇರುವಂತ ಕ್ಲಾರಿಟಿ ಝೂಮ್ ಮಾಡಿದ ನಂತರ ನಿಮಗೆ ಕ್ಲಾರಿಟಿ ಅನ್ನೋದು ಕಾಣಿಸಲ್ಲ. ಬಟ್ ದ ಫಸ್ಟ್ ಟೈಮ್ ನಮ್ಮ ಒಂದು ಗ್ಯಾಜೆಟ್ ವರ್ಲ್ಡ್ ಕನ್ನಡದಲ್ಲಿ ನಾವು ಈ ಒಂದು ಕ್ಯಾಮ್ರಾನ ಅಂದ್ರೆ ಗಮನಿಸ್ಕೋಬಹುದು. ಹೈ ಪವರ್ ಬ್ರ್ಯಾಂಡಿಂಗ್ ಅಲ್ಲಿ 4 ಲೆನ್ಸ್ ನಿಮಗೆ 36x ವರೆಗೂ ನೀವು ಝೂಮ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ 20x ಆಪ್ಟಿಕಲ್ ಝೂಮಿಂಗ್ ಕ್ಯಾಮ್ರಾ ಬರುತ್ತೆ. ಅದಾದ ನಂತರ ನೀವು 16x ವರೆಗೂ ಝೂಮ್ ಮಾಡಿಕೊಂಡು ಕೂಡ ಅಪ್ ಟು ನೀವು 1000 ಫೀಟ್ ವರೆಗೂ ಕೂಡ ಝೂಮ್ ಮಾಡಿಕೊಂಡು ಕ್ಲಿಯರ್ಲಿ ವಿಸಿಬಿಲಿಟಿನ ನಿಮ್ಮ ಮೊಬೈಲ್ ಅಲ್ಲೇ ನೀವು ನೋಡ್ಕೋಬಹುದು. ನಾವು ಆಪ್ಟಿಕಲ್ ಝೂಮಿಂಗ್ ಕ್ಯಾಮ್ರಾ ಬೇಕು ಅಂತಂದ್ರೆ NVR ಮತ್ತೆ DVR ಈ ತರ ಕನೆಕ್ಷನ್ಸ್ ಗಳನ್ನ ಕೊಟ್ಕೊಂಡು ಝೂಮಿಂಗ್ ಕ್ಯಾಮ್ರಾನ ಬೈ ಮಾಡಬೇಕಿತ್ತು. ಅದಕ್ಕೆ ಕರೆಂಟ್ ಅನ್ನೋದು ಕಂಪಲ್ಸರಿ ಆಗಿ ಬೇಕಿತ್ತು. ಮತ್ತೆ ನಿಮಗೆ ಕಾಸ್ಟ್ ಅನ್ನೋದು ಲ್ಯಾಕ್ಸ್ ಟುಗೆದರ್ ಆಗಿ ಹೋಗ್ತಾ ಇತ್ತು. ಬಟ್ ಇವತ್ತು ನನ್ನ ಮುಂದೆ ಜಸ್ಟ್ 20,000 ರೂಪೀಸ್ ಅಲ್ಲಿ ನಿಮಗೆ ವಿತೌಟ್ ಕರೆಂಟ್ ಅಂದ್ರೆ ಈ ಒಂದು ಕ್ಯಾಮ್ರಾಗಳಿಗೆ ಕರೆಂಟ್ ನ ಅವಶ್ಯಕತೆನೇ ಇಲ್ಲ, ಮತ್ತೆ ವೈಫೈ ಕೂಡ ಬೇಕಾಗಿಲ್ಲ. ರೈತರು ಇದಕ್ಕೆ ಒಂದು ಸಿಮ್ ಒಂದು ಮೆಮರಿ ಕಾರ್ಡ್ ಹಾಕಿದ್ರೆ ಸಾಕು, ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ತಮ್ಮ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ನೀವು ಅಪ್ ಟು ಇದನ್ನ ಏನಾದ್ರೂ ಒಂದು ಎಂಟಿ ಪ್ರದೇಶ ಅಥವಾ ಕಡಿಮೆ ಹೈಟ್ ನ ಬೆಳೆ ಬೆಳೆದಿರುವಂತ ಪ್ರದೇಶದಲ್ಲಿ ಹಾಕಿದ್ರೆ ನೀವು 10 ಎಕರೆವರೆಗೂ ಕೂಡ ಝೂಮ್ ಮಾಡಿಕೊಂಡು ನೋಡುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಗಮನಿಸ್ಕೋಬಹುದು ನೀವು ಇದರಲ್ಲಿ ನಿಮಗೆ 20 ವ್ಯಾಟ್ ನ ಪ್ಯೂರ್ ಮೋನೋ ಕ್ರಿಸ್ಟಲ್ ಅದರಲ್ಲೂ ಸಿಲಿಕಾನ್ ಸೋಲಾರ್ ಪ್ಯಾನೆಲ್ ನ ಬಳಸಿದ್ದಾರೆ. ಸೊ ನೀವು ಬೇರೆ ಕ್ಯಾಮ್ರಾಗಳಲ್ಲಿ ಅಂತಂದ್ರೆ ಈಗ ಡಿಜಿಟಲ್ ಝೂಮಿಂಗ್ ಕ್ಯಾಮ್ರಾಗಳಲ್ಲಿ ನಿಮಗೆ ಪಾಲಿಕ್ರಿಸ್ಟಲ್ ಸೋಲಾರ್ ಪ್ಯಾನಲ್ ಮತ್ತೆ ಅದರಲ್ಲೂ ನಿಮಗೆ 16 ವ್ಯಾಟ್ ಕೊಡ್ತಾರೆ. ಬಟ್ ಈ ಕ್ಯಾಮ್ರಾದಲ್ಲಿ ನಿಮಗೆ ಪ್ಯೂರ್ ಮೋನೋ ಕ್ರಿಸ್ಟಲ್ ಸಿಲಿಕಾನ್ ಸೋಲಾರ್ ಪ್ಯಾನೆಲ್ ನ ಬಳಸಿರೋದ್ರಿಂದ ಇದೊಂದು ನಿಮಗೆ ಕಡಿಮೆ ಬೆಳಕಿರುವಂತ ಪ್ರದೇಶದಲ್ಲೂ ಕೂಡ ಫಾಸ್ಟ್ ಆಗಿ ಚಾರ್ಜ್ ಆಗುವಂತ ಒಂದು ಕೇಪಬಿಲಿಟಿ ಇರುವಂತ ಒಂದು ಪ್ಯಾನೆಲ್ಸ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಒಂದು ಸೋಲಾರ್ CCTV ಕ್ಯಾಮ್ರಾದ ಒಳಗಡೆ ನಿಮಗೆ 31,200 mAh ಲಿಥಿಯಂ ಬ್ಯಾಟರಿನ ಕೊಟ್ಟಿದ್ದಾರೆ. ಅಂದ್ರೆ 31,200 mAh ನ ಲಿಥಿಯಂ ಬ್ಯಾಟರಿ ಕೊಟ್ಟಿದ್ದಾರೆ. ಬೇರೆ ಕ್ಯಾಮ್ರಾದಲ್ಲಿ ನಿಮಗೆ 8,000, 12,000, ಹೈಯೆಸ್ಟ್ ಅಂದ್ರೆ 16,000 ಮತ್ತೆ 18,000 mAh ಬ್ಯಾಟರಿನ ಕೊಟ್ಟರೆ. ಬಟ್ ಇದರಲ್ಲಿ ನಿಮಗೆ ಒಂದು ಪವರ್ಫುಲ್ ಆಗಿರುವಂತ ಝೂಮಿಂಗ್ ಕ್ಯಾಮ್ರಾ ಬಳಸಿರೋದ್ರಿಂದ 31,200 mAh ನ ಒಂದು ಬಿಗ್ಗೆಸ್ಟ್ ಬ್ಯಾಟರಿನ ಕೊಟ್ಟಿದ್ದಾರೆ. ಇದು ಒಂದು ಸಲ ಕಂಪ್ಲೀಟ್ ಆಗಿ ಫುಲ್ ಚಾರ್ಜ್ ಆದ್ರೆ ನಿಮಗೆ ಬಿಸಿಲು ಇಲ್ಲ ಅಂದ್ರೂ ಕೂಡ ಮಳೆ ಬರ್ತಾ ಇದ್ರೂ ಕೂಡ 3 ರಿಂದ 4 ದಿನದವರೆಗೂ ಕೂಡ ಬ್ಯಾಕಪ್ ಅನ್ನೋದು ಕೂಡ ಬರುತ್ತೆ. ಕ್ಯಾಮ್ರಾದ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂತದಾದ್ರೆ ಇದರಲ್ಲಿ ನಿಮಗೆ ABS ಒರಿಜಿನ್ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿನ ಇವರು ಪ್ರೊವೈಡ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ IP66 ವಾಟರ್ ಪ್ರೂಫ್ ಜೊತೆಗೆ ಡೆಸ್ಟ್ ಪ್ರೂಫ್ ಕೂಡ ಹೊಂದಿರೋದ್ರಿಂದ ಮಳೆ ಗಾಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳ್ಬೋದು. ಹಾಗೆ ಈ ಕ್ಯಾಮ್ರಾನ ಗಮನಿಸ್ಕೋಬಹುದು ನೀವು, ಒಂದೇ ಕ್ಯಾಮ್ರಾದಲ್ಲಿ ನಿಮಗೆ 4 ಲೆನ್ಸ್ಗಳು ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ಗಮನಿಸ್ಕೊಳ್ಳಿ 1, 2, 3 ಮತ್ತೆ 4. ಈ ಲೆಫ್ಟ್ ಟು ರೈಟ್ ಇರುವಂತ ಕ್ಯಾಮ್ರಾಗಳನ್ನ ನಿಮಗೆ ಯಾವ ರೀತಿ ಬೇಕೋ ಅಂದ್ರೆ ನಿಮ್ಮ ಪ್ರದೇಶಕ್ಕೆ ತಕ್ಕಂತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಈ ತರ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಸ್ಟಿಲ್ ಇರುವಂತ ಕ್ಯಾಮ್ರಾ ನಿಮಗೆ ಸ್ಟಿಲ್ ಆಗಿ ವರ್ಕ್ ಇರುತ್ತೆ, ಅದನ್ನು ಕೂಡ ನೀವು ಈ ರೀತಿಯಾಗಿ ಸೊ ಹಾರಿಜೆಂಟಲ್ ಆಗಿ ಈ ರೀತಿಯಾಗಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಕೆಳಗಡೆ ಇರುವಂತ ಝೂಮಿಂಗ್ ಕ್ಯಾಮ್ರಾ ನಿಮಗೆ 360 ಡಿಗ್ರಿ ರೊಟೇಷನ್ ಆಪ್ಷನ್ಸ್ ಕೂಡ ಇರುತ್ತೆ. ಅಥವಾ ಇದರ ಮುಂದೆ ಯಾರಾದ್ರೂ ಮನುಷ್ಯರು ಬಂದ್ರೆ ಆಟೋಮೆಟಿಕ್ ಆಗಿ ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಟ್ರ್ಯಾಕ್ ಕೂಡ ಮಾಡುತ್ತೆ. ಈ ಕ್ಯಾಮ್ರಾದಲ್ಲಿ 4 ಲೆನ್ಸ್ ಕೂಡ ನಿಮಗೆ 5 ಮೆಗಾಪಿಕ್ಸೆಲ್, 5 ಮೆಗಾಪಿಕ್ಸೆಲ್, 5 ಮೆಗಾಪಿಕ್ಸೆಲ್ ಮತ್ತೆ 5 ಮೆಗಾಪಿಕ್ಸೆಲ್ ಲೆನ್ಸ್ ನ ಬಳಸಿರೋದ್ರಿಂದ ಫುಲ್ HD ಕ್ವಾಲಿಟಿಯಲ್ಲಿ ಅಂದ್ರೆ 2K ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋ ಕ್ವಾಲಿಟಿನ ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ. ಹಾಗೆ ಈ ಕ್ಯಾಮ್ರಾದ ಮೇನ್ ಹೈಲೈಟ್ಸ್ ಆಪ್ಷನ್ ಝೂಮಿಂಗ್ ಗೋಸ್ಕರ ತಗೊಳ್ಳುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ನೀವು ಕೇಳಬಹುದು, ಸರ್ ನಮಗೆ ಈ ಕ್ಯಾಮ್ರಾದಲ್ಲೂ ಕೂಡ 4 ಲೆನ್ಸ್ಗಳು ಕೂಡ ಇದೆ, ಇದು ಕೂಡ ನಿಮಗೆ 3 ರಿಂದ 4 ಎಕರೆವರೆಗೂ ಏರಿಯಾ ಕವರ್ ಮಾಡುತ್ತೆ. ಬಟ್ ಈ ಕ್ಯಾಮ್ರಾನ ನಾವು ಏನಕ್ಕೆ ತಗೊಳ್ಬೇಕು ಅಂತ ನೀವು ಕೇಳೋದಾದ್ರೆ, ಸೊ ಗಮನಿಸ್ಕೊಳ್ಳಿ ಈ ಕ್ಯಾಮ್ರಾಗಳಲ್ಲಿ ನಿಮಗೆ ಡಿಜಿಟಲ್ ಝೂಮಿಂಗ್ ಅಂದ್ರೆ ಸ್ಕ್ರೀನ್ ಝೂಮಿಂಗ್ ಆಪ್ಷನ್ಸ್ ಇರುತ್ತೆ. ಅಪ್ ಟು ನೀವು ಇದರಲ್ಲಿ 12 to 16x ವರೆಗೂ ನೀವು ಡಿಜಿಟಲ್ ಝೂಮ್ ಆಗಿ ಮಾಡ್ಕೋಬಹುದು. ಎಕ್ಸಾಂಪಲ್ ಇವಾಗ ಗಮನಿಸೋದಾದ್ರೆ ಇವನ್ನೆರಡನ್ನೂ ಕೂಡ ನಾನು ಇವಾಗ ಕಂಪೇರ್ ಮಾಡ್ತೀನಿ, ಗಮನಿಸ್ಕೋಬಹುದು. ಈ ನಾರ್ಮಲ್ ನಿಮಗೆ ಕ್ಯಾಮ್ರಾದಲ್ಲಿ ಸ್ಕ್ರೀನ್ ಝೂಮ್ ಮಾಡಬಹುದು, ಅಂದ್ರೆ ನೀವು ಝೂಮ್ ಮಾಡದೇ ಇದ್ದಾಗ ನಿಮಗೆ 3 ರಿಂದ 4 ಎಕರೆವರೆಗೂ ಜಾಗ ಕಾಣಿಸುತ್ತೆ. ಬಟ್ ನೀವು ಝೂಮ್ ಮಾಡಿದಾಗ ಎಲ್ಲೋ ಈಗ ಒಂದು 100 ಅಡಿ ಅಥವಾ 200 ಅಡಿ 300 ಅಡಿ ಯಾರಾದ್ರೂ ಒಬ್ರು ಇದ್ರೆ ಅವನ್ನ ಝೂಮ್ ಮಾಡಿದಾಗ ನೀವು ಇವರೇ ಅಂತ ಗೊತ್ತಾಗಲ್ಲ. ಬಟ್ ಅಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತ ಮಾತ್ರನೇ ಗೊತ್ತಾಗುತ್ತೆ. ಇವರೇ ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಬಟ್ ನೀವು ಝೂಮ್ ಮಾಡ್ತಿದ್ದಾಗ 4 ಎಕರೆ ಆರಾಮಾಗಿ ಕೂಡ ನೋಡ್ಕೋಬಹುದು. ಈ ಒಂದು ಬೆಲೆಗೆ ಇದು ತುಂಬಾನೇ ವರ್ತ್ ಅಂತ ಹೇಳ್ಬೋದು. ಬಟ್ ಸುಮಾರು ಜನ ಯಾವ ತರ ಅಂತಂದ್ರೆ, ಸರ್ ನಮಗೆ 200, 300 ಅಥವಾ 400, 500 ಫೀಟ್ ದೂರದಲ್ಲಿರುವ ನಿಂತವ್ರನ್ನು ಕೂಡ ಅಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರು ಯಾರು ಅಂತ ನೋಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವೇನಾದ್ರು ತಗೊಳ್ಬೇಕು ಅಂತಿದ್ರೆ
ಸೊ ಈ ಒಂದು ಆಪ್ಟಿಕಲ್ ಝೂಮಿಂಗ್ ಇರುವಂಥ ಕ್ಯಾಮ್ರಾನ ತಗೊಳ್ಬೋದು. ಇದರಲ್ಲಿ ನೀವು ಏನಾಗುತ್ತೆ ಅಂತಂದರೆ ಝೂಮ್ ಮಾಡದೇ ಇದ್ದಾಗ ಏನು ಕ್ಲಾರಿಟಿ ಬರುತ್ತೋ ನೀವು ಝೂಮ್ ಮಾಡಿದಾಗಲೂ ಕೂಡ ಅದೇ ಕ್ಲಾರಿಟಿನ ಇದು ತೋರಿಸುತ್ತೆ. ಎಕ್ಸಾಂಪಲ್ ಇವಾಗ ಗಮನಿಸ್ಕೋಬಹುದು, ನಾನೊಂದು ಝೂಮಿಂಗ್ ಇವಾಗ ವಿಡಿಯೋ ಕೂಡ ಹಾಕಿದ್ದೀನಿ. ಇದರಲ್ಲಿ ನೀವು ಅಪ್ ಟು 1000 ಫೀಟ್ ವರೆಗೂ ಝೂಮ್ ಮಾಡಿರುವಂತಹ ಒಂದು ದೃಶ್ಯ ಕೂಡ ಹಾಕಿದ್ದೀನಿ. ವಿತೌಟ್ ಝೂಮು ಮತ್ತೆ ವಿತ್ ಝೂಮ್ ಅಲ್ಲೂ ನೀವು ಇದರಲ್ಲಿ ಗಮನಿಸ್ಕೋಬಹುದು. ಸೋಲಾರ್ CCTV ಕ್ಯಾಮ್ರಾದಲ್ಲಿ ರೈತರಿಗೋಸ್ಕರ ಕೆಲವೊಂದಷ್ಟು AI ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ. AI ಫೀಚರ್ಸ್ ಎಲ್ಲ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ, ಎಕ್ಸಾಂಪಲ್ ಇವಾಗ ನೀವು ಇದನ್ನ ನಿಮ್ಮೊಂದು ಜಮೀನಲ್ಲಿ ಅಳವಡಿಸಿರ್ತೀರಾ, ಅಲ್ಲಿ ಯಾರಾದ್ರೂ ನಿಮಗೆ ಅನ್ನೋನ್ ಪರ್ಸನ್ಸ್ ಆಗಿರಲಿ ಅಥವಾ ಯಾರಾದ್ರೂ ಬಂದಿದ್ರೆ ಅವ್ರಿಗೆ ಈ ಒಂದು ಕ್ಯಾಮ್ರಾದಲ್ಲಿ ಮೋಷನ್ ಡಿಟೆಕ್ಷನ್ ಸಹಾಯದಿಂದ ಅವ್ರನ್ನ ಡಿಟೆಕ್ಷನ್ ಮಾಡಿಬಿಟ್ಟು ಸೈರನ್ ಕೂಡ ಮಾಡುತ್ತೆ. ಒಂದು ಸೈರನ್ ಆಪ್ಷನ್ ನೀವು ಬೇಕು ಅಂದ್ರೆ ಆನ್ ಕೂಡ ಮಾಡ್ಕೋಬಹುದು, ಬೇಡ ಅಂದ್ರೆ ನೀವು ಆಫ್ ಕೂಡ ಮಾಡ್ಕೋಬಹುದು. ಇದು ಆಪ್ಷನಲ್ ಆಗಿರುತ್ತೆ. ಹಾಗೆ ಈ CCTV ಕ್ಯಾಮ್ರಾದಲ್ಲಿ ನಿಮಗೆ 2-ವೇ ಕಮ್ಯುನಿಕೇಶನ್ ಆಪ್ಷನ್ಸ್ ಕೂಡ ಇದೆ. ಈ 2-ವೇ ಕಮ್ಯುನಿಕೇಶನ್ ಆಪ್ಷನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ, ನೀವು ಬೇರೆ ದೇಶ ಅಥವಾ ಬೇರೆ ಊರಲ್ಲಿ ಇದ್ರೂ ಕೂಡ ನಿಮ್ಮ ಒಂದು ಮೊಬೈಲ್ ಇಂದಾನೆ ಇದಕ್ಕೆ ಕಾಲ್ ಮಾಡಿಬಿಟ್ಟು ಅಲ್ಲಿರುವಂತ ಕೆಲಸಗಾರರಿಗೆ ಆಗಿರಲಿ ಅಥವಾ ಯಾರಾದ್ರೂ ಅನ್ನೋನ್ ಪರ್ಸನ್ಸ್ ಆಗಿರಲಿ ಆ ಒಂದು ಮೊಬೈಲ್ ಇಂದಾನೆ ಈ ಕ್ಯಾಮ್ರಾಗೆ ಕಾಲ್ ಮಾಡಿಬಿಟ್ಟು ಅಲ್ಲಿರುವಂತ ಕೆಲಸಗಾರರಿಗೆ ನೀವು ಅಥವಾ ಯಾರಾದ್ರೂ ಅನ್ನೋನ್ ಪರ್ಸನ್ ಜೊತೆ ಮಾತಾಡಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ಕ್ಯಾಮ್ರಾಗೆ ಕೇಳುತ್ತೆ, ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೂ ಕೂಡ ಕೇಳುತ್ತೆ. ಇದಂತೂ ಒಂಥರ ತುಂಬಾನೇ ಚೆನ್ನಾಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಈ ಕ್ಯಾಮ್ರಾದಲ್ಲಿ ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ ಕೂಡ ಇದೆ. ಇದನ್ನು ಕೂಡ ನೀವು ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಸ್ಟಿಲ್ ಆಗಿ ಇಟ್ಕೋಬಹುದು. ಈ ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ ನೀವು ಏನಾದ್ರೂ ಆನ್ ಮಾಡ್ಕೊಂಡಿದ್ದೆ ಆದಲ್ಲಿ ಈ ಕ್ಯಾಮ್ರಾದ ಮುಂದೆ ಯಾರು ಡಿಟೆಕ್ಟ್ ಆದ ತಕ್ಷಣ ಅವರು ಯಾವ ಕಡೆ ಹೋಗ್ತಾರೋ ಆಟೋಮೆಟಿಕ್ ಆಗಿ ಅವ್ರನ್ನ ಇದು ಕ್ಯಾಪ್ಚರ್ ಮಾಡಿಬಿಟ್ಟು ಟ್ರ್ಯಾಕ್ ಕೂಡ ಮಾಡುತ್ತೆ. ಈ ಕ್ಯಾಮ್ರಾದಲ್ಲಿ ಡೇ ಅಂಡ್ ನೈಟ್ ನೀವು ಕಲರ್ ವಿಷನ್ ಆಪ್ಷನ್ಸ್ ಕೂಡ ಇಟ್ಕೋಬಹುದು. ಈ ಕಲರ್ ವಿಷನ್ ಆಪ್ಷನ್ ಏನಾದ್ರೂ ನೀವು ಬೇಕು ಅಂತಂದ್ರೆ ಇದರಲ್ಲಿರುವಂತ ಲೈಟ್ ಗಳೇನಾದ್ರೂ ನೀವು ಆನ್ ಮಾಡ್ಕೊಂಡಿದ್ದೆ ಆದಲ್ಲಿ ನಿಮಗೆ ಕಲರ್ ವ್ಯೂ ಕೂಡ ಬರುತ್ತೆ. ಇಲ್ಲ ಸರ್ ನನಗೆ ಲೈಟ್ ಏನು ಬೇಡ, ನಾವು ಆಫ್ ಕೂಡ ಮಾಡ್ತೀವಿ, ಆ ಕ್ಯಾಮ್ರಾ ಇರೋದು ಯಾರಿಗೂ ಗೊತ್ತಾಗಬಾರ್ದು ಅಂತಂದ್ರೆ ನೀವು ಆಫ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಜಾಸ್ತಿ ಡಿಸ್ಟೆನ್ಸ್ ಕೂಡ ಕವರ್ ಆಗುತ್ತೆ, ಹಾಗೆ ಬ್ಯಾಕಪ್ ಅನ್ನೋದು ತುಂಬಾ ಜಾಸ್ತಿ ಕೂಡ ಬರುತ್ತೆ. ಇದರಲ್ಲಿ ನಿಮಗೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಅಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯ ವಿಡಿಯೋ ಕ್ಯಾಪ್ಚರ್ ಕೂಡ ಮಾಡುತ್ತೆ. ಎಕ್ಸಾಂಪಲ್ ಇವಾಗ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ವಿಡಿಯೋ ಕ್ವಾಲಿಟಿ ಯಾವ ರೀತಿ ಬರ್ತಾ ಇದೆ ಅಂತಾನೂ ಕೂಡ ನಿಮಗೆ ಇಲ್ಲಿ ನೋಡ್ಕೊಳ್ಬಹುದು. ಮೇನ್ ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಇದರಲ್ಲಿ 24/7 ರೆಕಾರ್ಡಿಂಗ್ ಆಪ್ಷನ್ ಅಂತ ಹೇಳ್ಬೋದು. ಬೇರೆ ಸೋಲಾರ್ CCTV ಕ್ಯಾಮ್ರಾಗಳೇನಾದ್ರೂ ಮಾರ್ಕೆಟ್ ಇರುವಂತ ಬೇರೆ ಸೋಲಾರ್ CCTV ಕ್ಯಾಮ್ರಾಗಳೇನಾದ್ರೂ ಗಮನಿಸಿದ್ದೆ ಅದಲ್ಲಿ ನಿಮಗೆ 24/7 ಕಂಟಿನ್ಯೂಸ್ಲಿ ಆಗಿ ರೆಕಾರ್ಡ್ ಸಿಗಲ್ಲ. ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ಹಗಲು ಹೊತ್ತಲ್ಲಿ ರೆಕಾರ್ಡ್ ಸಿಗುತ್ತೆ, ರಾತ್ರಿ ಹೊತ್ತದ್ದು ನೀವು ಅಂದ್ರೆ ಓಪನ್ ಮಾಡ್ಕೊಂಡು ನೋಡಕ್ ಹೋದ್ರೆ ನಿಮಗೆ ರೆಕಾರ್ಡೇ ಆಗಿರಲ್ಲ. ಬಟ್ ಈ ಕ್ಯಾಮ್ರಾದಲ್ಲಿ AOV ಆಪ್ಷನ್ಸ್ ಇದೆ. AOV ಅಂದ್ರೆ ಆಲ್ವೇಸ್ ಆನ್ ವಿಡಿಯೋ. 24/7 ನೀವು ಕಂಪ್ಲೀಟ್ ಆಗಿ ನಾನ್ ಸ್ಟಾಪ್ ಆಗಿ ವಿಡಿಯೋ ರೆಕಾರ್ಡ್ ಕೂಡ ನೋಡ್ಕೋಬಹುದು. ಹಾಗೆ ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಫೀಚರ್ಸ್ ಏನಪ್ಪಾ ಅಂದ್ರೆ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ಆಟೋ ಝೂಮಿಂಗ್ ಟೆಕ್ನಾಲಜಿ ಕೂಡ ಇದೆ. ಈ ಆಟೋ ಝೂಮಿಂಗ್ ಟೆಕ್ನಾಲಜಿ ಯಾವ ತರ ಯೂಸ್ ಮಾಡುತ್ತೆ ಅಂದ್ರೆ ನಿಮ್ಗೆ ಒಂದು ಥಾಟ್ಸ್ ಬಂದಿರಬಹುದು, ಸರ್ ನಾವು ಲೈವ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಝೂಮ್ ಮಾಡ್ಕೊಳ್ಬೇಕಾಗ್ತದೆ, ಲೈವ್ ಅಲ್ಲಿ ನೋಡಿಲ್ಲ ಅಂತಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್, ಅವಾಗ ನಾವು ಝೂಮ್ ಮಾಡಕ್ ಹೋದ್ರೆ ಬ್ಲರ್ ಆಗುತ್ತಲ್ಲ ಅಂತ ನೀವು ಕೇಳ್ಬೋದು. ಹೌದು, ಅದಕ್ಕೋಸ್ಕರನೇ ಈ ಒಂದು CCTV ಕ್ಯಾಮ್ರಾದಲ್ಲಿ ನಿಮಗೆ ಆಟೋ ಝೂಮಿಂಗ್ ಟೆಕ್ನಾಲಜಿ ಕೂಡ ಇಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಕ್ಯಾಮ್ರಾದ ಮುಂದೆ ಯಾರಾದ್ರೂ ಡಿಟೆಕ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಅವರು ದೂರ ಹೋಗ್ತಿದ್ದಾಗೆ ನಿಮಗೆ ಝೂಮ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ಸ್ ಕೂಡ ಇಟ್ಟಿದ್ದಾರೆ. ಇದರಿಂದ ನೀವು ಯಾರು ಏನು ಅವ್ರು ಎಲ್ಲಿ ಹೋಗ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಕೂಡ ನೋಡಬಹುದು. ಹಾಗೆ ಈ ಕ್ಯಾಮ್ರಾದಲ್ಲಿ ಸ್ಟೋರೇಜ್ನ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ನಿಮಗೆ 256 GB ಅಂದ್ರೆ 256 GB ವರೆಗೂ ಕೂಡ ನೀವು ಮೆಮೊರಿ ಕಾರ್ಡ್ನ ಹಾಕೊಳ್ಬೇಕು. 256 GB ಹಾಕೋಬೇಕು ಅಂತಲ್ಲ, ನಿಮ್ಮ ಬಗ್ಗೆ ಎಷ್ಟು ದಿನದ ರೆಕಾರ್ಡಿಂಗ್ ನ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಮೆಮೊರಿ ಕಾರ್ಡ್ನ ಹಾಕೋಬಹುದು. ಲೈಕ್ ಇವಾಗ ನಿಮಗೆ 64 GB ಏನಾದರೂ ಒಂದು ಮೆಮೊರಿ ಕಾರ್ಡ್ ಏನಾದರೂ ಹಾಕೊಳ್ತೀನಿ ಅಂದ್ರೆ 1 ವಾರಗಳವರೆಗೂ ಬರುತ್ತೆ. ಹಾಗೆ ನೀವು 128 GB 128 GB ಮೆಮೊರಿ ಕಾರ್ಡ್ ಹಾಕೊಳ್ತೀನಿ ಅಂದ್ರೆ ಅಪ್ ಟು ನಿಮಗೆ 15 ಡೇಸ್ ವರೆಗೂ ಬರುತ್ತೆ. ಇನ್ನು 256 GB ವರೆಗೂ ನೀವು ಮೆಮೊರಿ ಕಾರ್ಡ್ ಹಾಕ್ತೀನಿ ಅಂದ್ರೆ ಅಪ್ ಟು ನೀವು 1 ತಿಂಗಳವರೆಗೂ ಕೂಡ 1.5 ತಿಂಗಳವರೆಗೂ ಕೂಡ ನಿಮಗೆ ಸ್ಟೋರೇಜ್ ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ನನಗೆ ಕೇಳೋದಾದ್ರೆ ಎಕ್ಸಾಂಪಲ್ ಇವಾಗ ನೀವು 64 GB ಅಥವಾ 128 GB ಹಾಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಇನ್ ಕೇಸ್ ನಿಮ್ಗೆ ಇವತ್ತು ಏನಾದರೂ ಒಂದು ಪ್ರಾಬ್ಲಮ್ ಅಥವಾ ಏನಾದರೂ ಇನ್ಸಿಡೆಂಟ್ ನಡೆದ್ರೆ ನಿಮಗೆ ನಾಳೆನೇ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಗೊತ್ತಾಗುತ್ತೆ. ನೀವು ಚೆಕ್ ಮಾಡೋದು ಯಾವಾಗ ಹೇಳಿ, ಅದ್ರ ಹಿಂದ್ಗಡೆ ದಿನ ಅಥವಾ ಅದ್ರ ಹಿಂದ್ಗಡೆ ದಿನದವರೆಗೂ ಮಾತ್ರ ಚೆಕ್ ಮಾಡ್ತೀರಾ. ಯಾರು ಕೂಡ ಈ 15 ಡೇಸು 20 ಡೇಸು ಅಥವಾ ಈ 1 ಮಂತ್ ಯಾರು ಕೂಡ ನೋಡಲ್ಲ. 64 GB ಹಾಕೊಂಡ್ರೆ ಸಾಕು. ಲೈಕ್ ಇವಾಗ ನೀವು 64 GB ಹಾಕೊಂಡ್ರೆ 1ನೇ ತಾರೀಕು ಹಾಕಿದ್ದೀರಾ, 6ನೇ ತಾರೀಕಿನವರೆಗೂ ಫುಲ್ ಆದ್ರೆ ಸೊ ಈ ಕ್ಯಾಮ್ರಾ ಏನ್ ಮಾಡುತ್ತೆ ಆಟೋಮೆಟಿಕ್ ಆಗಿ 1ನೇ ತಾರೀಕಿಗೆ ಡಿಲೀಟ್ ಮಾಡ್ಕೊಂಡು 7ನೇ ತಾರೀಕಿಗೆ ಆಡ್ ಮಾಡ್ಕೊಳ್ಳುತ್ತೆ. ಸೊ ಯಾವಾಗಲೂ ನಿಮಗೆ 6 ದಿನದ ರೆಕಾರ್ಡಿಂಗ್ ಸಿಗ್ತಾನೆ ಹೋಗುತ್ತೆ, ಹಳೇದು ಮಾತ್ರ ಒಂದೊಂದು ದಿನದ ಲೆಸ್ ಕೂಡ ಆಗ್ತಿರುತ್ತೆ. ಹಾಗೆ ಈ ಮೆಮರಿ ಕಾರ್ಡ್ ನ ತೆಗೆದು ನಿಮ್ಮ ಮೊಬೈಲ್ಗೆ ಹಾಕ್ಬಿಟ್ಟು ನೀವು ಪ್ಲೇ ಬ್ಯಾಕ್ ನೋಡ್ಬೇಕಾ ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಆ ತರ ಇಲ್ಲ, ಇದಕ್ಕೆ ಒಂದು ಅಪ್ಲಿಕೇಶನ್ಸ್ ಇರುತ್ತೆ, ಅದು ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲ ಡೌನ್ಲೋಡ್ ಮಾಡಿ ನೀವು ಕಾನ್ಫಿಗರ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಪ್ಲೇ ಬ್ಯಾಕ್ ಅಂತ ಆಪ್ಷನ್ಸ್ ಇರುತ್ತೆ. ವೈರ್ಲೆಸ್ ಮುಖಾಂತರ ನೀವು ಎಷ್ಟು ದಿನದ ಬೇಕಾದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ನೀವು ಹಳೆ ವಿಡಿಯೋನು ಆರಾಮಾಗಿ ಕೂಡ ನೋಡ್ಕೋಬಹುದು. ಹಾಗೆ ಈ CCTV ಕ್ಯಾಮ್ರಾನ ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ಅಪ್ ಟು ನೀವು 16 ಜನ ಆಕ್ಸೆಸ್ ತಗೊಂಡು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಈ ಒಂದು CCTV ಕ್ಯಾಮ್ರಾದ ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲಿ ನಿಮಗೆ 7,000 ರೂಪಾಯಿಂದ ಹಿಡ್ಕೊಂಡು ಅಪ್ ಟು
20,000 ವರ್ಗು ಕೂಡ ಸೋಲಾರ್ CCTV ಕ್ಯಾಮ್ರಾಗಳು ಸಿಗುತ್ತೆ. ಈ 7,000 ರೂಪಾಯಿಂದ ಹಿಡ್ಕೊಂಡು 12,000 ರೂಪಾಯಿವರೆಗೂ ಸಿಗುವಂತ ಕ್ಯಾಮ್ರಾಗಳು ನಿಮಗೆ ಡಿಜಿಟಲ್ ಝೂಮಿಂಗ್ ಹೊಂದಿರುವಂತ ಕ್ಯಾಮ್ರಾಗಳು. ಬಟ್ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಆಪ್ಟಿಕಲ್ 20x ಝೂಮಿಂಗ್ ಪ್ಲಸ್ 16x ಡಿಜಿಟಲ್ ಝೂಮಿಂಗ್ ಹೊಂದಿರೋದ್ರಿಂದ ಟೋಟಲ್ ಆಗಿ 36x ಹೊಂದಿರುವಂತ ಮತ್ತೆ ಒಂದು ಹೈ ಕ್ವಾಲಿಟಿಯ CCTV ಕ್ಯಾಮ್ರಾ ಇರೋದ್ರಿಂದ ಈ ಒಂದು ಕ್ಯಾಮ್ರಾದ ಬೆಲೆ ಬಂದ್ಬಿಟ್ಟು ನಿಮಗೆ MRP ವಿಷಯಕ್ಕೆ ಬರೋದಾದ್ರೆ 49,999 ರೂಪಾಯಿ ಬರುತ್ತೆ. ಅದೇ ನೀವು ಒಂದು ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ಈ ಕ್ಯಾಮ್ರಾನ ತಗೊಂಡ್ರೆ ನಿಮಗೆ ಕೇವಲ 20,000 ರೂಪಾಯಿಗೆ ಈ ಒಂದು ಕ್ಯಾಮ್ರಾ ಸಿಗುತ್ತೆ. 1 ವರ್ಷ ನಿಮಗೆ ವಾರಂಟಿ ಕೂಡ ಸಿಗುತ್ತೆ. ಹಾಗೆ ನೀವೇನಾದ್ರೂ ಆಲ್ರೆಡಿ ಬಜಾಜ್ ಅಲ್ಲಿ ಏನಾದ್ರು ಲೋನ್ ತಗೊಂಡಿದ್ರೆ ನಿಮಗೆ ಬಜಾಜ್ ಇಂದ ಲೋನ್ ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇರುತ್ತೆ. ಹಾಗೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಆಪ್ಷನ್ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ತಗೊಳ್ಬಹುದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲಿ ಮಂಡಿ ಮೊಹಲಾ ಕಬೀರ್ ರೋಡ್ ನಿಯರ್ ಶ್ರೀ ಟಾಕೀಸ್ ಪಕ್ಕದಲ್ಲಿ ಲಕ್ಷ ಎಂಟರ್ಪ್ರೈಸಸ್ ಅಂತ ಇರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ. ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ನೀವು ವಿಸಿಟ್ ಕೂಡ ಮಾಡ್ಕೋಬಹುದು. ಹಾಗೆ ಇದೇ ತರದ ವಿಡಿಯೋ ನೋಡಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ